ಶಿವಮೊಗ್ಗ ಲಯನ್ಸ್ ತಂಡದ ಹೆಡ್ ಕೋಚ್ ವನಿತಾ ವಿಆರ್ ನಮ್ಮ ಜೊತೆಲಿದ್ದಾರೆ. ಸೊ ಈ ಬಾರಿಯ ಮಹಾರಾಜ T20 ಟ್ರೋಫಿಗೆ ಶಿವಮೊಗ್ಗ ಲಯನ್ಸ್ ಯಾವ ರೀತಿ ಪ್ರಿಪೇರ್ ಆಗಿದೆ ಅನ್ನೋದನ್ನ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ವನಿತಾ, ವೆಲ್ಕಮ್. ಥ್ಯಾಂಕ್ ಯು ಗಂಗಾಧರ್. ನಿಮ್ಮ ಟೀಮ್ ಈ ಬಾರಿ ಮಹಾರಾಜ T20 ಟ್ರೋಫಿಗೆ ಯಾವ ರೀತಿ ಪ್ರಿಪೇರ್ ಆಗಿದೆ? ಒಳ್ಳೆ ಪ್ರಿಪ್ರೇಷನ್ ಹೋಗ್ತಾ ಇದೆ. ಇನ್ ದ ಸೆನ್ಸ್ ನಮ್ಮದು ಪ್ರಿಪ್ರೇಷನ್ ಲಾಸ್ಟ್ 2 ಮಂತ್ಸಿಂದ ಮಾಡ್ತಾ ಇದ್ದೀವಿ. ಬಿಕಾಸ್ ಆಕ್ಷನಿಂದ ಹಿಡಿದು ಯಾವ ಪ್ಲೇಯರ್ಸ್ ರಿಟೇನ್ ಮಾಡಿದ್ದೀವಲ್ಲ, ಇನ್ ಆ್ಯಂಡ್ ಅರೌಂಡ್ ದಟ್ ಪ್ಲೇಯರ್ಸ್ನ ಪಿಕ್ ಮಾಡಿ ಸ್ಕ್ವಾಡ್ನ ಲಾಸ್ಟ್ ಟೈಮು ಯಾವ ಡಿಪಾರ್ಟ್ಮೆಂಟಲ್ಲಿ ನಮ್ಮ ವೀಕ್ನೆಸ್ ಅಂತ ಅನಿಸ್ತೋ ಅದನ್ನು ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅಡಿಷ್ನಲ್ ಪ್ಲೇಯರ್ಸು ಕೂಡ ಹಾಕ್ಕೊಂಡಿದ್ದೀವಿ. ನೋಡಿದ್ರೆ ಈ ಸೀಸನ್ ಸಿಕ್ಕಾಪಟ್ಟೆ ಆಲ್ರೌಂಡರ್ಸ್ ಇದ್ದಾರೆ. ಏನಕ್ಕೆ ಅಂದರೆ ಲಾಸ್ಟ್ ಇಯರ್ ನಮಗೆ ಒನ್ ಡೈಮೆನ್ಷನ್ ಪ್ಲೇಯರ್ ಇದ್ದಂಗಿತ್ತು. ಈ ಸಲ ಅದನ್ನು ಬೇಡ, ರಿಸ್ಟ್ರಿಕ್ಷನ್ಸ್ ಬೇಡ ಅನ್ನೋದ್ರಿಂದ ಸ್ವಲ್ಪ ಆಲ್ರೌಂಡರ್ಸು ಕೂಡ ತೊಗೊಂಡಿದ್ದೀವಿ. ಅದೇ ಜೊತೆಗೆ ಪ್ರಾಕ್ಟೀಸ್ ಮ್ಯಾಚಸ್ಸು ಮತ್ತು ಅದಕ್ಕೆ ಬಿಫೋರೇ ನಮ್ಮ ಟ್ರೈನರ್ ಅವರು ಕೂಡ ಫಿಟ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಪ್ಲೇಯರ್ಸ್ ಜೊತೆ. ಸೊ ಓವರಾಲ್ ಒಂದು ರೀತಿಯಲ್ಲಿ ಎಲ್ಲ ಕೂಡಿ ಬರ್ತಾ ಇದೆ ಇವಾಗ. ಸೊ ಆಕ್ಷನಲ್ಲಿ ನೀವು ಕೂಡ ಇದ್ರಿ. ಸೊ ನಿಮ್ಮ ಒಂದು ಪ್ಲೇಯರ್ ಏನು, ನೀವು ಇದೇ ಪ್ಲೇಯರ್ನ ಪಿಕ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು, ನಿಮ್ಮ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಆ ಪ್ಲೇಯರ್ ನಿಮ್ಗೆ ಸಿಕ್ಕಿದ್ರ? ಖಂಡಿತ ಈ ಸಲ ಆಕ್ಷನ್ ಅಂತೂ ತುಂಬ ಚೆನ್ನಾಗಿ ನಡೀತು. ಏನಕ್ಕಂದರೆ ನಾವು ಹಾರ್ದಿಕ್ ಬೇಕಂತ ಅಂದ್ಕೊಂಡಿದ್ವಿ, ಅವಿನಾಶ್ ಬೇಕು ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಯಂಗ್ಸ್ಟರ್ಸ್ ಕೂಡ ಬೇಕು ಅಂತ ಅಂದ್ಕೊಂಡಿದ್ವಿ. ಅವರೆಲ್ಲ ಸಿಕ್ಕಿದ್ರು. ಆಕ್ಷನ್ 90% ಸಕ್ಸಸ್ ಅಂತಲೇ ಹೇಳ್ತೀನಿ. ಏನಕ್ಕಂದರೆ ಅಲ್ಲಿ ನಾವು ಪ್ರಿಪೇರ್ ಮಾಡಿದ್ರೆ ನನಗೆ ಅನ್ಸೋದು ಮ್ಯಾಚಸ್ಸು ಕೂಡ ಈಸಿ ಆಗುತ್ತೆ. ಬಿಕಾಸ್ ನಮ್ಮ ಪ್ಲ್ಯಾನಿಂಗ್ ಆಕ್ಷನಿಂದ ಸ್ಟಾರ್ಟ್ ಆಗೋದು, ನಮ್ಮ ಪ್ಲ್ಯಾನಿಂಗ್ ಟೂರ್ನಮೆಂಟಿಂದ ಅಂತ ಅಲ್ಲ. ಸೊ ನನಗೇನಿಸ್ತು ಅಂದರೆ ಓವರಾಲ್ ನಾವು ಆಕ್ಷನಿಂದ ಹಿಡಿದು ಇವಾಗ ಪ್ರಿಪ್ರೇಷನ್ ತನಕ ವಿ ಆರ್ ಆನ್ ದ ರೈಟ್ ಟ್ರ್ಯಾಕ್. ಇನ್ನೇನು ಸ್ವಲ್ಪ ಪ್ಲೇಯರ್ಸ್ ಬಂದ್ಬಿಟ್ಟು ಎಕ್ಸ್ಪ್ರೆಸ್ ಮಾಡಬೇಕು, ಅದು ಆಲ್ರೆಡಿ ನಾವು ಅಟ್ಮಾಸ್ಫಿಯರ್ನ ಕೂಡ ಅವ್ರಿಗೆ ತಂದು ಕೊಡ್ತಾ ಇದ್ದೀವಿ. ಸೊ ನಿಮ್ಮ ಟೀಮಲ್ಲಿ ಸೀನಿಯರ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ. ಸೊ ಮಿಕ್ಸ್ಚರ್ ಆಫ್ ಸೀನಿಯರ್ಸ್ ಮತ್ತು ಜೂನಿಯರ್ಸ್. ಸೊ ಯಾವ ರೀತಿ ನಿಮ್ಮ ಒಂದು ಟೀಮ್ ಬ್ಯಾಲೆನ್ಸ್ ಇದೆ? ಈ ನಡುವೆ ಸೀನಿಯರ್ಸ್ ಜೂನಿಯರ್ಸ್ ಯಾರೂ ಇಲ್ಲ. ಇನ್ ದ ಸೆನ್ಸ್ ನನಗೇನು ಅನ್ಸುತ್ತೆ ಅಂದರೆ ಜೂನಿಯರ್ಸ್ ಜೊತೆ ಇರೋ ಫಿಯರ್ಲೆಸ್ ಆ್ಯಟಿಟ್ಯೂಡು, ಸೀನಿಯರ್ಸ್ ಜೊತೆ ಇರೋ ಎಕ್ಸ್ಪೀರಿಯನ್ಸು, ಅದು ಎರಡು ಒಟ್ಟಿಗೆ ಕೂಡಿ ಬಂದರೆ ಟ್ರಸ್ಟ್ ಮೀ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಬಿಕಾಸ್ ಜೂನಿಯರ್ಸು ಫಿಯರ್ಲೆಸ್ ಆಗಿ ಆಡುವಾಗ ಸೀನಿಯರ್ಸ್ ಅವ್ರ ಎಕ್ಸ್ಪೀರಿಯನ್ಸಲ್ಲಿ ಗೈಡ್ ಮಾಡ್ತಾರಲ್ವ, ಅದು ನೆಕ್ಸ್ಟ್ ಲೆವೆಲು. ಪ್ಲಸ್ ಅದೇ ರೀತಿಯಲ್ಲಿ ಸೀನಿಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ ಸಿಚುವೇಶನ್ನ ಹೊಡಿತಾರಲ್ವ, ಜೂನಿಯರ್ಸು ಕೂಡ ಅದನ್ನು ಕಲಿತಾ ಇದ್ದಾರೆ. ಸೊ ಓವರಾಲ್ ಅದಕ್ಕೋಸ್ಕರನೇ ಮಿಕ್ಸ್ ಆಫ್ ಬೋತ್ ಇಟ್ಟಿದ್ದೀವಿ. ಸ್ಪೆಷಲಿ ಯಂಗ್ ಟೀಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಯಂಗ್ಸ್ಟರ್ಸ್ ನೀವು ನೋಡ್ಬೋದು, ಅಪ್ಕಮಿಂಗ್ ಯಂಗ್ಸ್ಟರ್ಸು ಈಗಾಗಲೇ ಹೇಳಿದೆ, ಹಾರ್ದಿಕ್ ರಾಜ್ ಅನ್ನೋದು ಒಂದು ಸೆನ್ಸೇಷನ್ ನೇಮು. ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಯಂಗ್ಸ್ಟರ್ಸ್ ಧೀರಜ್ ಮೋಹನ್ ಆಗಲಿ ಅಥವಾ ಮೋಹಿತ್ ಬೇಗನ ಆಲ್ರೆಡಿ ನೋಡಿದ್ದೀವಿ. ಮತ್ತು ಧ್ರುವ್ ಪ್ರಭಾಕರ್ ಆ್ಯಕ್ಚುಲಿ ಒನ್ ಆಫ್ ದ ಮೋಸ್ಟ್ ಅಪ್ಕಮಿಂಗ್ ಯಂಗ್ಸ್ಟರ್ ಅಂಡರ್ 19 ಪ್ರಾಮಿಸಿಂಗ್ ಕ್ರಿಕೆಟರ್ ಕೂಡ. ಸೊ ಈ ರೀತಿಯಲ್ಲಿ ಇವ್ರು ಇರುವಾಗ ಏನಾಗುತ್ತೆ, ಸ್ವಲ್ಪ ಸೀನಿಯರ್ಸ್ಗೂ ಒಂದು ಸ್ವಲ್ಪ ಕಾಂಪಿಟೇಷನ್ ಅಂತಲೇ ಹೇಳ್ಬೋದು ಇಲ್ಲಿ. ಸೊ ನೀವು ಸಾಕಷ್ಟು ಪ್ಲೇಯರ್ಸ್ ಹೆಸರು ಹೇಳಿದ್ರೆ, ಯಂಗ್ಸ್ಟರ್ಸ್ ಅಂದರೆ T20 ಕ್ರಿಕೆಟ್ ಅಂದರೆ ಯಂಗ್ಸ್ಟರ್ಸ್ ಗೇಮಾ ಆ ಥರ ಅನ್ಕೊಂಬೋದ ನಾನು? ಖಂಡಿತ ಇಲ್ಲ. ಆ್ಯಕ್ಚುಲಿ T20 ಬಂದ್ಬಿಟ್ಟು ಫಿಟ್ ಮತ್ತು ಯಾರು ಪ್ರೊಆಕ್ಟಿವ್ ಆಗಿರ್ತಾರೆ ನೋಡಿ, ಯಾವ ರೀತಿಯಲ್ಲಿ ಡಿಸಿಷನ್ ತೊಗೊಬೋದು ಅಲ್ಲಿ ಮಧ್ಯ ಅಂತ, ಅವರೇ ನನ್ನ ಪ್ರಕಾರ ದ ಬೆಸ್ಟ್ T20 ಪ್ಲೇಯರ್ಸ್. ಯಂಗ್ಸ್ಟರ್ಸ್ ಅಂತ ಇಲ್ಲ. ಯಂಗ್ಸ್ಟರ್ಸ್ ಏನಕ್ಕಂದರೆ ಒಂದು ಸ್ವಲ್ಪ ಫೀಲ್ಡಿಂಗ್ ಮಾಡೋ ಟೈಮಿಗೆ ಚೆನ್ನಾಗಿರುತ್ತೆ. ಏನಕ್ಕಂದರೆ ಡೈವ್ ಮಾಡ್ತಾರೆ, ಅದನ್ನು ಕಟ್ ಮಾಡ್ತಾರೆ, ಒನ್ಸ್ ಟೂಸ್ ಮಾಡ್ತಾರೆ, ಮತ್ತು ರನ್ನಿಂಗ್ ಬಿಟ್ಟಿಂದ ವಿಕೆಟ್ಸ್ ಓಡೋದಕ್ಕೆ ಚೆನ್ನಾಗಿರುತ್ತೆ, ಅಥವಾ ಒಂದು ರಾ ಟ್ಯಾಲೆಂಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಏನಕ್ಕಂದರೆ ಸಿಟ್ಯುವೇಷನ್ನ ಎಕ್ಸ್ಪೀರಿಯನ್ಸಲ್ಲೇ ಬೀಟ್ ಮಾಡೋಕ್ಕಾಗೋದು. ಒಂದೆರಡು ಮ್ಯಾಚ್ ಬೇಕಾದ್ರೆ ಅಲ್ಲಿ ತೊಗೊಬೋದು, ಬಟ್ ಓವರಾಲ್ ಸಿಟ್ಯುವೇಷನ್ನ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ಇವಾಗ ಒಂದು ಮ್ಯಾಚ್ ಆಡಿದ್ರು ಕೂಡ ಎಕ್ಸ್ಪೀರಿಯನ್ಸೇ ಅಲ್ವ ಒಂದು ಯಂಗ್ಸ್ಟರು. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವನಿತಾ, ಲಾಸ್ಟ್ ಟೈಮ್ ಶ್ರೇಯಸ್ ಗೋಪಾಲ್ ನಿಮ್ಮ ಟೀಮ್ ಕ್ಯಾಪ್ಟನ್, ಈ ಸಲ ಶ್ರೇಯಸ್ ಗೋಪಾಲ್ ಇಲ್ಲ. ಸೊ ನಿಮ್ಮ ಹೊಸ ಕ್ಯಾಪ್ಟನ್ ಯಾರು ಮತ್ತು ಅವ್ರ ಬಗ್ಗೆ ಹೇಳ್ಬೋದಾ? ನಿಯಾಲ್ ಉಲಾಲ್ ಬಂದ್ಬಿಟ್ಟು ನಮ್ಮ ಲಾಸ್ಟ್ ಇಯರೇ ವೈಸ್ ಕ್ಯಾಪ್ಟನ್ ಆಗಿದ್ದರು. ಈಗಾಗಲೇ ಆಲ್ಮೋಸ್ಟ್ 18 ಇಯರ್ಸಿಂದ ಆಡ್ತಾ ಇದ್ದಾರೆ ಕ್ರಿಕೆಟ್. ನೋನ್ ಕ್ರಿಕೆಟರ್ ಕೂಡ. ಅವ್ರು ಏನಂದರೆ ಒಂದು ಕೂಲ್ ಹೆಡೆಡ್ ಗೈ, ಟೀಮ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಪ್ಲಸ್ ಎಲ್ಲರ ಜೊತೆ ಚೆನ್ನಾಗಿ ಇಂಟ್ರ್ಯಾಕ್ಟ್ ಮಾಡ್ತಾರೆ. ಅದೇ ಬೇಕಾಗಿರೋ ಲೀಡರ್ಶಿಪ್ ಸ್ಕಿಲ್ಸಿಗೆ ನಾನು ಏನು ನೋಡೋದಂದರೆ, ಯಾವ ರೀತಿಯಲ್ಲಿ ಪ್ಲೇಯರ್ಸ್ನ ತಟ್ಕೊಂಡು ಕರ್ಕೊಂಡು ಹೋಗ್ತಾರೆ ನೋಡಿ, ಅದು ತುಂಬ ಇಂಪಾರ್ಟೆಂಟು. ಅದು ಆ ಸ್ಕಿಲ್ಲು ನಿಯಾಲ್ ಉಲಾಲ್ ಹತ್ರ ಇದೆ. ಪ್ಲಸ್ ಜೊತೆಗೆ ಅವರು ಪರ್ಫಾರ್ಮರ್ ಕೂಡ. ಆ್ಯಕ್ಚುಲಿ ಟಾಪ್ ಆಫ್ ದ ಆರ್ಡರ್ ನೀವು ಪರ್ಫಾರ್ಮ್ ಮಾಡ್ತಿರುವಾಗ, ಒಂದು ಮ್ಯಾಚ್ ವಿನ್ನರ್ ಇರುವಾಗ ಸಖತ್ ಇಂಪಾರ್ಟೆಂಟ್. ಅದಕ್ಕೆ ಆ ಕ್ವಾಲಿಟಿ ನೋಡಿಬಿಟ್ಟು ನಾವು ಡಿಸೈಡ್ ಮಾಡಿದ್ವಿ, ಕುಮಾರ್ ಸರು ಮತ್ತು ನಾವು, ನಿಯಾಲ್ ಇಸ್ ದ ರೈಟ್ ಕ್ಯಾಂಡಿಡೇಟ್ ಅಂತ. ಸೊ ನಿಮ್ಮ ಟೀಮಲ್ಲಿ 3 ಜನ ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಶರತ್ HS, ಕೌಶಿಕ್ ಮತ್ತು ಅಭಿನವ್ ಮನೋಹರ್. ಸೊ ಇವರು 3 ಜನ ಟೀಮಲ್ಲಿರೋದು ನಿಮ್ಮ ಟೀಮ್ಗೆ ಎಷ್ಟು ಬಲ ತುಂಬುತ್ತೆ? ಖಂಡಿತ. ಆ್ಯಕ್ಚುಲಿ ಇವರು ಮ್ಯಾಚ್ ವಿನ್ನರ್ಸ್ ಎನಿ ಡೇ. ಅವ್ರ ದಿನ ಕೊಟ್ಟರೆ ನೀವು ಸಿಂಗಲ್ ಹ್ಯಾಂಡೆಡಾಗಿ ಗೆದ್ಕೊಡೋವಂಥ ಪ್ಲೇಯರ್ಸ್, ಅದು ಇಂಪಾರ್ಟೆಂಟು. ಅಭಿನವ್ ಆಗಲಿ ಅಥವಾ ಕೌಶಿಕ್ ಆಗಲಿ, ಮಂಡ್ಯ ಆಗಲಿ, ಹೆಂಗಂದರೆ ಯಾವ ರೀತಿಯಲ್ಲಿ ಅವ್ರು ಮ್ಯಾಚಸ್ ತೆಗಿತಾರೆ ನಮಗೆ ಗೊತ್ತಿರಲ್ಲ. ಲಾಸ್ಟ್ ಇಯರು ಅಷ್ಟೇ ನೀವು ನೋಡಿರ್ಬೋದು, ಶರತ್ ಒಂದು ಅಬ್ಸಲ್ಯೂಟ್ ಇನ್ನಿಂಗ್ಸ್, ಅದು ಯಾವುದ್ರಲ್ಲಿ ಬ್ಯಾಟಿಂಗಲ್ಲಿ ಆಡಿ ಗೆಲ್ಸಿದ್ದಾರೆ. ಸೊ ಇದೇ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದು. ಜೊತೆಗೆ ಶಿವರಾಜು ಕೂಡ ಇದ್ದಾರೆ, ಸಖತ್ ಒಳ್ಳೆ ಪ್ಲೇಯರ್ ಅವರು. ಆಲ್ರೌಂಡರ್ ಅಬಿಲಿಟಿ ಅಂದರೆ ಫೀಲ್ಡಿಂಗಲ್ಲಿ ಗನ್ ಫೀಲ್ಡರು, ಬ್ಯಾಟಿಂಗ್ ಮಿಡ್ಲ್ ಆರ್ಡ್ರಲ್ಲಿ ಲಾಸ್ಟ್ ಇಯರ್ ಸಿಕ್ಕಾಪಟ್ಟೆ ಸಖತ್ತಾಗಿ ಆಡೋದ್ರು. ಸೊ ಈ ರೀತಿಯಲ್ಲಿ ನಮ್ಮ ಹತ್ರ ಸೀನಿಯರ್ ಪ್ಲೇಯರ್ಸು ಇದ್ದಾರೆ ಈಕ್ವಲ್ ಆಗಿ. ಅದಕ್ಕೆ ಅವ್ರನ್ನ ಕಾಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಜೂನಿಯರ್ ಪ್ಲೇಯರ್ಸ್ ಕೂಡ ಫಿಟ್ ಮಾಡ್ತಾ ಇದ್ದೀವಿ ಆ ರೋಲ್ಸಲ್ಲಿ. ಸೊ ನೀವು ಕೋಚ್ ಆಗಿ ಲಾಸ್ಟ್ ಟೈಮ್ ಫಸ್ಟ್ ಅಸೈನ್ಮೆಂಟ್ ನಿಮಗೆ
ಒಂದು ರೀತಿ ಸಕ್ಸಸ್ ಕೂಡ ಆದ್ರಿ ನೀವು, ನಿಮ್ಮ ಟೀಮ್ನ ಸೆಮಿಫೈನಲ್ವರೆಗೂ ಕರ್ಕೊಂಡು ಹೋಗಿದ್ರಿ. ಸೊ ಏನು ಕಲ್ತ್ರಿ ನೀವು ಲಾಸ್ಟ್ ಟೈಮ್ಗೂ ಈ ಟೈಮ್? ಲಾಸ್ಟ್ ಇಯರ್ಗೂ ಈ ಇಯರ್ಗೆ ಏನಂದರೆ ಖಂಡಿತ ಸೆಮಿಫೈನಲ್ಸ್ಗೆ ಹೋದ್ವಿ, ಬಟ್ ಚಾಂಪಿಯನ್ಶಿಪ್ ಬೇಕೇ ಬೇಕು. ಅದಕ್ಕೋಸ್ಕರ ನೋಡ್ತಾ ಇರೋದು ಚಾಂಪಿಯನ್ಶಿಪ್ಪು. ಈ ಸಲ ಅದನ್ನೇ ಹೇಳ್ಕೊಂಡವಲ್ಲ, ಫಸ್ಟಲ್ಲೇ ಹೇಳಿದ್ದೆ ನಾನು ನಿಮಗೆ, ಯಾವ ಮಿಸ್ಟೇಕ್ ನಾವು ಮಾಡಿದ್ವಲ್ಲ, ಯಾವ ಡಿಪಾರ್ಟ್ಮೆಂಟ್ ನಮ್ಗೆ ವೀಕ್ ಇದೆ ಅಂತ ಅನಿಸ್ತೋ ಅದನ್ನು ಸ್ವಲ್ಪ ಸ್ಟ್ರೆಂಥನ್ ಮಾಡಿದ್ದೀವಿ ಈ ಸೀಸನು. ಹೋಪ್ಫುಲಿ ಎಲ್ಲ ಕೂಡಿ ಬರುತ್ತೆ. ಏನಂದರೆ ದೇವರು ಸ್ವಲ್ಪ ಜೊತೆಗಿರಬೇಕು, ಜೊತೆಗೆ ನಮ್ಮ ಪ್ಲೇಯರ್ಸು ಕೂಡ ಒಳ್ಳೆ ಸ್ಟೇಟ್ ಆಫ್ ಮೈಂಡಲ್ಲೂ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಸದ್ಯಕ್ಕೆ. ಎಲ್ಲ ಕೂಡಿ ಬರಬೇಕು ಅಂತ ಅನ್ಕೋತಾ ಇದ್ದೀನಿ ಅಷ್ಟೇ ಇವಾಗ. ಸೊ ನಿಮ್ಮ ಕೋಚಿಂಗ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಅಂದರೆ ಒಬ್ಬ ಲೇಡಿ ಕೋಚ್ ಮೆನ್ಸ್ ಕೋಚ್ನ ಕೋಚ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ, ಬಟ್ ನೀವು ಆ ಚಾಲೆಂಜ್ನ ತೊಗೊಂಡ್ರಿ ನೀವು. ಸೊ ಚಾಲೆಂಜ್ನ ತೊಗೊಂಡು ಸಕ್ಸಸ್ ಕೂಡ ಆದ್ರಿ. ಸೊ ಈ ಸಲ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ವನಿತಾಯಿಂದ? ಏನು ಮ್ಯಾಜಿಕ್ ನೀವು ನಿಮ್ಮ ಪ್ಲೇಯರ್ಸಿಗೆ ಹೇಳ್ಬೋದು ಅಂತ? ಏನಿಲ್ಲ, ಆ್ಯಕ್ಚುಲಿ ನನಗೂ ಇವಾಗ ಎಕ್ಸ್ಪೀರಿಯನ್ಸ್ ಇದೆ. ಲಾಸ್ಟ್ ಇಯರ್ ನಾನು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಇವಾಗ ಆಲ್ರೆಡಿ ನೋಡಿದ್ದೀನಿ, ಸೆಕೆಂಡ್ ಇಯರ್ ಎಕ್ಸ್ಪೀರಿಯನ್ಸು. ಸೊ ಮೇ ಬಿ ಲಾಸ್ಟ್ ಇಯರ್ ಏನು ಮಾಡಿದ್ವೋ ಏನು ಮಾಡಿಲ್ವೋ ಅದನ್ನು ಕರೆಕ್ಟ್ ಮಾಡುವಂಥ ಒಂದು ಅಪರ್ಚುನಿಟಿ ಕೂಡ ನನಗೆ ಸಿಕ್ಕಿದೆ. ಆ್ಯಂಡ್ ಈ ಇಯರ್ ಇನ್ನು ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿದ್ದೀನಿ. ಏನಕ್ಕಂದರೆ ಒಂದು ಸ್ವಲ್ಪ ಪ್ರಿಪೇರ್ಡಾಗಿ ಬಂದಂಗೆ ಇತ್ತು. ಲಾಸ್ಟ್ ಇಯರ್ ಬಂದುಬಿಟ್ಟು ಲಾಸ್ಟ್ ಮಿನಿಟಲ್ಲಿ ಆಕ್ಷನ್ ಆಯಿತು, ನಂತರ ಪ್ಲೇಯರ್ಸ್ ಜೊತೆ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಬಟ್ ಈ ಸೀಸನು ಫ್ರಾಂಚೈಸ್ ಓನರ್ ಕೂಡ ಕುಮಾರ್ ಸರು ಕೂಡ ಸಖತ್ ಇನ್ವಾಲ್ವ್ ಮಾಡಿದ್ದಾರೆ ಎಲ್ಲ ರೋಲ್ಸಲ್ಲೂ. ಒಂದು ರೀತಿಯಲ್ಲಿ ಹೆಂಗಾಗಿದೆ ಅಂದರೆ ಓಪನ್ ಔಟ್ ಆದಂಗಿದೆ. ನನಗೆ ಒಂದು ಸ್ವಲ್ಪ ಅಕೌಂಟಬಲು ತೊಗೊಳಕ್ಕಾಗ್ತದೆ ಇವಾಗ. ಏನಕ್ಕಂದರೆ ಕಂಫರ್ಟ್ ಝೋನ್ ಕೊಟ್ಟಿರಂಗಿದೆ ಓನರ್ಸು, ನನಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈಗಾಗಲೇ ನೀವು ನೋಡ್ಬೋದು, ಪ್ಲೇಯರ್ಸ್ ಜೊತೆ ಸಿಕ್ಕಾಪಟ್ಟೆ ಇಂಟ್ರ್ಯಾಕ್ಷನು ನಡೀತಾ ಇದೆ. ಅದ್ರ ಜೊತೆಗೆ ಒನ್ ಚಾಟು ಕೂಡ ಮಾಡ್ತಾ ಇದ್ದೀವಿ. ಸೊ ಆ ಕಂಫರ್ಟ್ ಝೋನ್ ಅನ್ನೋದು ಚೆನ್ನಾಗಿ ಬರ್ತಾ ಇದೆ. ಇಟ್ಸ್ ನಾಟ್ ಲೈಕ್ ಓಕೆ ವಿಮೆನ್ನು ಆ ರೀತಿಯಲ್ಲಿ ಯಾವತ್ತೂ ಪ್ಲೇಯರ್ಸ್ ಅಂತೂ ನೋಡ್ಕೊಂಡಿಲ್ಲ. ನನಗೂ ಹಂಗೆ ಅನಿಸ್ತಾ ಇಲ್ಲ. ಆ್ಯಕ್ಚುಲಿ ಇಟ್ ಫೀಲ್ಸ್ ಲೈಕ್ ನಾನು ಇಲ್ಲಿ ಆಲ್ರೆಡಿ ಮೊದಲೇ ತುಂಬ ವರ್ಷದಿಂದ ಮಾಡ್ತಾ ಇರೋಂಗಿದೆ ಫೀಲಿಂಗು. ಸೊ ಡಿಸ್ಕಂಫರ್ಟ್ ಅಂತೂ ಇಲ್ಲ, ಕಂಫರ್ಟ್ ಝೋನ್ ಅಂತೂ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಎಲ್ಲ ಮ್ಯಾಚಸ್ಸು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನಡೆಯುತ್ತೆ. ಸೊ ನೀವು ಈ ಸ್ಟೇಡಿಯಮಲ್ಲಿ ತುಂಬ ಮ್ಯಾಚ್ಗಳು ಆಡಿದ್ದೀರಾ. ಸೊ ಪಿಚ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಕಂಡೀಷನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಶಿವಮೊಗ್ಗ ಲಯನ್ಸ್ ಟೀಮಿಂದ? ಲಾಸ್ಟ್ ಇಯರು ನಾವು ಸ್ಟಾರ್ಟ್ ಮಾಡಿದಾಗ ಒಂದು ಸ್ವಲ್ಪ ಟೂ ಪೇಸ್ಟ್ ಇತ್ತು ವಿಕೆಟು, ಮತ್ತು ರೈನ್ ಕರ್ಟೆಲ್ಡ್ ಇತ್ತು ಒಂದು ಗೇಮ್ಸು, ಮತ್ತು ಶಾರ್ಟರ್ ಬೌಂಡ್ರೀಸ್ ಕೂಡ ಇತ್ತು. ಅದನ್ನೆಲ್ಲ ಕೂಡ ಮೈಂಡಲ್ಲಿ ಇಟ್ಕೊಂಡು ನಾವು ಇವಾಗ ಪ್ರಿಪ್ರೇಷನ್ ಮಾಡಬೇಕು ಅಂತ ಹೇಳ್ತೀನಿ. ಬಿಕಾಸ್ ಜಸ್ಟ್ ನಾಟ್ ಪಿಚ್ಚು, ಯಾವ ಪಿಚ್ಚು ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅವತ್ತಿನ ದಿನ ನಾವು ಬೆಸ್ಟ್ ಕಾಂಬಿನೇಷನ್ ಪಿಕ್ ಮಾಡೋಕ್ಕೆ ನೋಡ್ತೀವಿ. ಆಗಲೇ ಹೇಳಿದ್ನಲ್ಲ, ಒಳ್ಳೆ ಕಾಂಬಿನೇಷನ್ ತೊಗೊಂಡಿರೋ ಓವರಾಲ್ 20 ಮೆಂಬರ್ಸ್, ಸ್ಕ್ವಾಡ್ ಮೆಂಬರ್ಸು ಎಲ್ಲರೂ ಅವ್ರವ್ರ ದಿನ ಅಬಿಲಿಟಿ ಇರುವಂಥ ಪ್ಲೇಯರು ಅವತ್ತಿನ ಬಂದು ನಮ್ಮ ಡೆಲಿವರಿ ಮಾಡುವಂಥ ಪ್ಲೇಯರ್ನೇ ನಾವು ತೊಗೊಂಡಿದ್ದೀವಿ. ಸೊ ಹೋಪ್ಫುಲಿ ಏನಂದರೆ ನಾವು ಸ್ಟ್ರಾಟಜಿ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಸ್ವಲ್ಪ ಸ್ಪಾಟ್ ಆನ್ ಇದ್ದರೆ ಈ ಸಲ ನಮ್ಗೆ ಅಪ್ಪರ್ ಹ್ಯಾಂಡ್ ಇದೆ. ಸ್ಟಾರ್ಟಿಂಗಿಂದನೇ ಒಂದು ಸ್ವಲ್ಪ ವಿನ್ನಿಂಗ್ ನೋಟ್ ಮಾಡ್ಕೊಂಡು ಆಗಲೇ ಸ್ವಲ್ಪ ತಿದ್ಕೊಂಬಂದರೆ, ನಾವು ಮಾಡ್ತಾ ಇರೋದನ್ನು ಎರರ್ಸ್ ಕಡಿಮೆ ಮಾಡ್ಕೊಂಬಂದರೆ ಖಂಡಿತ ನಮ್ಗೆ ಆಲ್ವೇಸ್ ಅಪ್ಪರ್ ಹ್ಯಾಂಡ್ ಇದೆ. ಸೊ ನಿಮ್ಮ ಫ್ಯಾನ್ಸ್, ಶಿವಮೊಗ್ಗ ಲಯನ್ಸ್ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಸಪೋರ್ಟ್ ಮಾಡಿ. ಸಾಕಾದಷ್ಟು ಟ್ಯಾಲೆಂಟ್ ಇದೆ, ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಪ್ಲೇಯರ್ಸ್ ಇದ್ದಾರೆ, ಜೊತೆಗೆ ಎಕ್ಸ್ಪೀರಿಯೆನ್ಸು ಇದೆ, ನ್ಯೂ ಟ್ಯಾಲೆಂಟು ಇದೆ. ಅದಿಲ್ಲದೆ ಆ್ಯಕ್ಚುಲಿ ನಮ್ಮದು ಓವರಾಲ್ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದ್ದೀವಿ. ಯಾರೂ ಈ ಥರ ಫಾಲೋ ಮಾಡ್ತಾ ಇಲ್ಲ, ತುಂಬಾ ಆಲ್ರೌಂಡರ್ಸ್ ಇದ್ದೀವಿ. ಸೊ ಹೋಪ್ಫುಲಿ ಅದನ್ನೆಲ್ಲ ಫುಲ್ಫಿಲ್ ಮಾಡ್ತೀವಿ, ನಿಮಗೂ ಅಷ್ಟೇ ಎಂಟರ್ಟೈನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಂದು ನಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವನಿತಾ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಇದು ಶಿವಮೊಗ್ಗ ಲಯನ್ಸ್ ಹೆಡ್ ಕೋಚ್ ವನಿತಾ ವಿ.ಆರ್ ಅವರ ಮಾತು. ಸೊ ಕಳೆದ ಬಾರಿ ಮಹಾರಾಜ T20 ಟ್ರೋಫಿ ಸೆಮಿಫೈನಲ್ ಪಂದ್ಯದಲ್ಲಿ ಸೋತಿದ್ರು, ಬಟ್ ಈ ಸಲ ಡೆಫಿನೆಟ್ಲಿ ಕಪ್ ಗೆಲ್ತೀವಿ ಅಂತ ಶಿವಮೊಗ್ಗ ಲಯನ್ಸ್ ತಂಡದ ಹೆಡ್ ಕೋಚ್ ವನಿತಾ ವಿ.ಆರ್ ತಿಳಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಗಂಗಾಧರ್, ನ್ಯೂಸ್ ಫಸ್ಟ್, ಬೆಂಗಳೂರು.